ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಯ ಸಿದ್ಧತೆಗೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನವೋದಯ ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಿಲಿಟಿ ಇರುತ್ತದೆ. ಹಾಗಾದರೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು, ನಾನು ಕೂಡ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಇಲ್ಲಿ ನವೋದಯ ಎಕ್ಸಾಮಲ್ಲಿ ಬಹಳ ವಿದ್ಯಾರ್ಥಿಗಳು ಸಕ್ಸಸ್ ಆಗದೇ ಇರುವುದಕ್ಕೆ ಕಾರಣನೇ ಇಲ್ಲಿ ಭಾಷಾ ಪ್ರಶ್ನೆಗಳು ಅಥವಾ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದುಕೊಳ್ತಾ ಇರುವುದು. ಇಲ್ಲಿ ಮೆಂಟಲ್ ಎಬಿಲಿಟಿ ಗಣಿತದಲ್ಲಿ ಉತ್ತಮ ಅಂಕ ಗಳಿಸಿದ್ರು ಕೂಡ ಕನ್ನಡ ವಿಷಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಫೇಲ್ ಆಗ್ತಿದ್ದಾರೆ, ಅಂದರೆ ಅಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದನ್ನು ನಾನು ಪ್ರತಿನಿತ್ಯ ತಮಗೆ ವಿಡಿಯೋಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗಿ, ಮೊದಲನೇದಾಗಿ ಕನ್ನಡ ವಿಷಯದಲ್ಲಿ 4 ಗದ್ಯ ಭಾಗಗಳು ಬರ್ತಾವೆ ನವೋದಯ ಎಕ್ಸಾಮಲ್ಲಿ, ಅಥವಾ ಕೆಲವೊಂದಿಷ್ಟು ಗ್ರಾಮರ್ ಅಂಶಗಳು ಕೂಡ ಬರುತ್ತವೆ. ಏನು ಅಂದರೆ ಬಹಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಲ್ಲಿ ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫನ್ನು ಸರಿಯಾಗಿ ನೋಡ್ಕೊಳ್ಳದೆ ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾರೆ. ಹಾಗಾಗುವುದರಿಂದ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಗಳಿಸಬಹುದಾಗಿರುತ್ತದೆ. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳು ಇಲ್ಲಿ ಅನ್ವಯದ ಪ್ರಶ್ನೆಗಳಿರ್ತವೆ, ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ಅಂದರೆ ವಿದ್ಯಾರ್ಥಿಗಳು ತಮ್ಮ ನಿಜ ಜೀವನಕ್ಕೆ ಅಥವಾ ನೈಜವಾಗಿ ಅವುಗಳನ್ನ ಅರ್ಥೈಸಿಕೊಂಡು ಉತ್ತರಿಸಬೇಕಾಗುತ್ತೆ. ಆ ರೀತಿಯ ಪ್ರಶ್ನೆಗಳು ಇಲ್ಲಿ ಇರುವುದರಿಂದಾಗಿ ಮೊದಲು ಕೊಟ್ಟಿರುವಂತಹ ಒಂದು ಗದ್ಯ ಭಾಗವನ್ನು ಚೆನ್ನಾಗಿ ಓದ್ಕೋಬೇಕು ಫಸ್ಟ್. ನೆಕ್ಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳು ಯಾವ್ಯಾವ ಅನ್ನೋದನ್ನು ನೋಡಿಕೊಂಡು ಅದರಲ್ಲಿ ಸರಿಯಾದದ್ದು ಯಾವುದಾಗುತ್ತೆ ಅಂತ ಪ್ಯಾರಾಗ್ರಾಫಲ್ಲಿ ನೋಡಬೇಕು, ಮತ್ತು ತಾವು ತಾರ್ಕಿಕವಾಗಿಯೂ ಕೂಡ ವಿಚಾರ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೋಡ್ಬೋದು. ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಬಹುಶಃ ಇಷ್ಟಪಡಬಹುದು. ಹಾಗಿದ್ದ ಪಕ್ಷದಲ್ಲಿ 14ನೇ ಶತಮಾನದ ಬದಲು 21ನೇ ಶತಮಾನದಲ್ಲಿ ಹುಟ್ಟಿದ ನೀವೇ ಅದೃಷ್ಟಶಾಲಿಗಳು. ನೀವೇನಾದರೂ 7 ಶತಮಾನಗಳ ಹಿಂದೆ ಜನಿಸಿದ್ದರೆ ನಿಮಗೆ ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿದ್ದವು. ಆಗಂತೂ ಪುಸ್ತಕಗಳ ಬೆಲೆ ತುಂಬ ದುಬಾರಿಯೂ ಆಗಿದ್ದವು. ಶ್ರೀಮಂತರು ಮಾತ್ರ ಕೊಳ್ಳುತ್ತಿದ್ದರು. ಇದಕ್ಕೆ ಕಾರಣ ಪುಸ್ತಕಗಳನ್ನು ಕೈಯಿಂದಲೇ ಬರೆಯಬೇಕಿತ್ತು. ಆಗ ಮುದ್ರಿಸಿದ ಪುಸ್ತಕಗಳು ಇರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಇವಾಗ ನಾವು ಅದೃಷ್ಟಶಾಲಿಗಳೆಂದು ಲೇಖಕರು ಕರೆಯಲು ಕಾರಣವೇನೆಂದರೆ, ಈಗ ಪುಸ್ತಕಗಳು ಸುಲಭವಾಗಿ ದೊರೆಯುತ್ತವೆ, ಪುಸ್ತಕಗಳು ದುಬಾರಿಯಾಗಿವೆ, ಓದಲು ಕೆಲವೇ ಪುಸ್ತಕಗಳು ಸಿಗುತ್ತವೆ, ನಮಗೆ ಪುಸ್ತಕ ಓದುವುದೆಂದರೆ ಬಲು ಇಷ್ಟ ಅಂತಿದೆ. ಅವ್ರು ಏನು ಹೇಳಿದಾರೆ ನೋಡ್ರಿ, ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಬಹುಶಃ ಇಷ್ಟಪಡಬಹುದು. ಹಾಗಿದ್ದ ಪಕ್ಷದಲ್ಲಿ 14ನೇ ಶತಮಾನದ ಬದಲು 21ನೇ ಶತಮಾನದಲ್ಲಿ ಹುಟ್ಟಿದ ನೀವೇ ಅದೃಷ್ಟಶಾಲಿಗಳು. ನೀವೇನಾದರೂ 7 ಶತಮಾನಗಳ ಹಿಂದೆ ಜನಿಸಿದ್ದರೆ ನಿಮಗೆ ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿದ್ದವು. ನೋಡ್ರಿ, ಆಗಂತೂ ಪುಸ್ತಕಗಳ ಬೆಲೆ ತುಂಬ ದುಬಾರಿಯಾಗಿದ್ದವು, ಶ್ರೀಮಂತರು ಮಾತ್ರ ಕೊಳ್ಳುತ್ತಿದ್ದರು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪುಸ್ತಕಗಳು ಇಲ್ಲಿ ಏನಾಗಿದ್ದಾವೆ ಅಂದರೆ ಅದೃಷ್ಟಶಾಲಿಗಳು ಅಂತ ಹೇಳಿ ಕಾರಣ ಏನಂದರೆ, ಈಗ ಪುಸ್ತಕಗಳು ಸುಲಭವಾಗಿ ಸಿಗುತ್ತವೆ, ಆದ್ದರಿಂದಾಗಿ ಇಲ್ಲಿ ಈ ಆಪ್ಷನ್ನು ಆಗುತ್ತದೆ. ಎರಡನೇದಾಗಿ, ಲೇಖಕರು ಹೇಳುವುದೇನೆಂದರೆ, ನಮಗೆ ಪುಸ್ತಕ ಓದುವುದೆಂದರೆ ಬಲು ಇಷ್ಟ, ನಮಗೆ ಪುಸ್ತಕ ಓದುವುದು ಇಷ್ಟವಿಲ್ಲ, ಪುಸ್ತಕ ಓದಲು ನಾವು ಇಷ್ಟಪಡಬಹುದು, ಖಂಡಿತವಾಗಿಯೂ ಪುಸ್ತಕ ಓದುವುದೆಂದರೆ ನಮಗೆ ಇಷ್ಟ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಏನು ಹೇಳಿದ್ದಾರೆ ಅವರು, ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಬಹುಶಃ ಇಷ್ಟಪಡಬಹುದು ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಕನ್ಫರ್ಮ್ ಆಗಿ ಹೇಳುವುದಿಲ್ಲ. ಹಾಗಾಗಿ ಇಲ್ಲಿ ಪುಸ್ತಕ ಓದಲು ನಾವು ಇಷ್ಟಪಡಬಹುದು ಅನ್ನುವಂಥ ಆಪ್ಷನ್ ಇದೆಯಲ್ಲ, ಸಿ ಆಪ್ಷನ್ನು ಇದು ಆನ್ಸರ್ ಆಗುತ್ತದೆ. ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಇಲ್ಲಿ ನೀವು ಎಂದರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 14ನೇ ಶತಮಾನದ ಓದುಗರು, ದುಬಾರಿ ಪುಸ್ತಕಗಳನ್ನು ಓದುವವರು, ಹಾಗೂ ಶ್ರೀಮಂತ ಓದುಗರು, ಈ ವಾಕ್ಯಾವಳಿ ಓದುಗರು ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಈ ವಾಕ್ಯಾವಳಿ ಓದುಗರು ಆಗುತ್ತದೆ. ಇನ್ನು 14ನೇ ಶತಮಾನದ ಪುಸ್ತಕಗಳು ಏಕೆ ದುಬಾರಿಯಾಗಿದ್ದವು? ಅವು ತುಂಬ ಒಳ್ಳೆಯ ಪುಸ್ತಕಗಳಾಗಿದ್ದವು. ಕೇವಲ ಶ್ರೀಮಂತರು ಮಾತ್ರ ಪುಸ್ತಕ ಕೊಳ್ಳುತ್ತಿದ್ದರು. ಆಗ ಮುದ್ರಣ ಯಂತ್ರಗಳು ಇರಲಿಲ್ಲ. ಮುದ್ರಿಸಿದ ಪುಸ್ತಕಗಳಿಗಿಂತ ಕೈಯಿಂದ ಬರೆದ ಪುಸ್ತಕಗಳು ಉತ್ತಮವಾಗಿದ್ದವು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು, ಇದು ಏನು ಪ್ಯಾರಾಗ್ರಾಫ್ ಇದೆ, ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಬಹುಶಃ ಇಷ್ಟಪಡಬಹುದು. ಹಾಗಿದ್ದ ಪಕ್ಷದಲ್ಲಿ 14ನೇ ಶತಮಾನದ ಬದಲು 21ನೇ ಶತಮಾನದಲ್ಲಿ ಹುಟ್ಟಿದ ನೀವೇ ಅದೃಷ್ಟಶಾಲಿಗಳು. ನೀವೇನಾದರೂ 7 ಶತಮಾನಗಳ ಹಿಂದೆ ಜನಿಸಿದ್ದರೆ ನಿಮಗೆ ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿದ್ದವು. ಆಗಂತೂ ಪುಸ್ತಕಗಳ ಬೆಲೆ ತುಂಬ ದುಬಾರಿಯೂ ಆಗಿದ್ದವು. ಶ್ರೀಮಂತರು ಮಾತ್ರ ಕೊಡುತ್ತಿದ್ದರು. ಇದಕ್ಕೆ ಕಾರಣ ಪುಸ್ತಕಗಳನ್ನು ಕೈಯಿಂದಲೇ ಬರೆಯಬೇಕಿತ್ತು ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ, ಅಂದರೆ ಕೈಯಿಂದಲೇ ಬರಿತಾ ಇದ್ರು. ಹಾಗಾಗಿ ಅವಾಗ ಏನು ಅಂದರೆ ಮುದ್ರಣ ಯಂತ್ರಗಳು ಇರಲಿಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ.
ಪುಸ್ತಕಗಳನ್ನು ಮೊದಲ ಬಾರಿಗೆ ಮುದ್ರಿಸಿದ್ದು ಯಾವಾಗ ಅಂತ ಹೇಳಿದರೆ 14ನೇ ಶತಮಾನಕ್ಕೂ ಮುಂಚೆ, 14ನೇ ಶತಮಾನದಲ್ಲಿ, 14ನೇ ಶತಮಾನದ ತರುವಾಯ, 21ನೇ ಶತಮಾನದಲ್ಲಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾವೆ. ಸ್ವಲ್ಪ ನಾವು ನಿಧಾನವಾಗಿ ವಿಚಾರ ಮಾಡಬೇಕು. ಯಾಕಂದರೆ 14ನೇ ಶತಮಾನದಲ್ಲಿ ಅವಾಗ ಏನಿರಲಿಲ್ಲ, ಮುದ್ರಣ ಯಂತ್ರಗಳು ಇರಲಿಲ್ಲ ಮತ್ತು ಅವಾಗ ಕೈಯಿಂದಲೇ ಬರಿಬೇಕಾಗಿತ್ತು. ಸೊ ಈ 21ನೇ ಶತಮಾನದಲ್ಲಿ ಮುದ್ರಣ ಯಂತ್ರಗಳು ಇದಾವಂತ ಅರ್ಥ ಆಗುತ್ತದೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಡಿ ಆಗುತ್ತದೆ, 21ನೇ ಶತಮಾನದಲ್ಲಿ. ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಕನ್ನಡ ಪ್ಯಾರಾಗ್ರಾಫಲ್ಲಿ ಬರ್ತಾವೆ. ಸೊ ತಾವುಗಳೇನು ಮಾಡಬೇಕು, ಕೊಟ್ಟಿರುವ ಪ್ಯಾರಾಗ್ರಾಫನ್ನು ಮೊದಲು ಒಂದೆರಡು ಸಾರಿ ಓದ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ಸ್ಗಳು ಯಾವುದಾವು ನಿಧಾನವಾಗಿ ವಿಚಾರ ಮಾಡಬೇಕು ಯಾವುದಾಗುತ್ತೆ ಅಂತ. ಹಾಗೂ ಕೆಲವೊಂದು ಸಾರಿ ಅನ್ವಯದ ಪ್ರಶ್ನೆಗಳಿರ್ತಾವೆ. ಸೊ ವಿದ್ಯಾರ್ಥಿಗಳಲ್ಲಿ ಅವರ ಮನೋಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳಲ್ಲಿ ಇರುವುದರಿಂದಾಗಿ ತಾವೇನು ಮಾಡಬೇಕು, ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ, ಹೆಚ್ಚೆಚ್ಚು ಕನ್ನಡ ಪ್ಯಾರಾಗ್ರಾಫ್ಗಳನ್ನು ಇಲ್ಲಿ ಅಭ್ಯಾಸ ಮಾಡೋದ್ರ ಮೂಲಕ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಆನ್ಸರನ್ನು ತಾವು ಕಂಡುಹಿಡಿಯಬಹುದಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.